ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಅಂತಂದ್ರೆ ಸಾಕು, ಅಲ್ಲಿ ಪ್ರತಿಭಟನೆ ಕೂಡ ನಡೆಯುತ್ತೆ. ಪ್ರತಿಭಟನೆ ಬಿಸಿ ಸರ್ಕಾರಕ್ಕೆ ಮುಟ್ಟುತ್ತೆ ಅನ್ನೋದು ಕೂಡ ನಿಶ್ಚಿತ. ಇವತ್ತು 4ನೇ ದಿನ ಅಧಿವೇಶನ ಆರಂಭ ಆಗಿ 4ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇವತ್ತು ಕೂಡ ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುತ್ತೆ. ಒಟ್ಟು 8 ಪ್ರತಿಭಟನೆಗಳು ನಡೆಯುತ್ತೆ ಒಂದೇ ದಿನ. ಬೆಳಗಾವಿಯಲ್ಲಿ ಸುವರ್ಣ ಗಾರ್ಡನ್, ಯಡಿಯೂರಪ್ಪ ಮಾರ್ಗದಲ್ಲಿ ಈ ಪ್ರೊಟೆಸ್ಟ್ ನಡೆಯೋದು. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾರೆ. ರೈತ ಸಂಘದ ಅಧ್ಯಕ್ಷ ಚನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಧರಣಿ ನಡೆಯುತ್ತೆ. ನೋಡಿ, ಒಟ್ಟು 8 ಪ್ರತಿಭಟನೆಗಳು ನಡೆಯುತ್ತೆ ಬೇರೆ ಬೇರೆ ಭಾಗದಲ್ಲಿ. ಈ ಪ್ರತಿಭಟನೆ ಬಿಸಿ ಮುಟ್ಟೋದು ಸರ್ಕಾರಕ್ಕೆ. ಆದ್ರೆ ನೋಡಬೇಕು ಯಾವ ರೀತಿಯಾಗಿ ಇವತ್ತು ಪ್ರತಿಭಟನೆಯನ್ನ ಪೊಲೀಸರು ಅದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಪೊಲೀಸರು ಯಾವ ರೀತಿಯಾಗಿ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾರೆ ಅದನ್ನ ಕಾದ್ ನೋಡಬೇಕು. ಆದ್ರೆ 8 ಪ್ರತ್ಯೇಕ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರು ಸಕಲ ರೀತಿಯಲ್ಲಿ ಕೂಡ ಬಂದೋಬಸ್ತನ್ನ ಕೂಡ ಮಾಡಿಕೊಂಡಿರೋದನ್ನ ಇಲ್ಲಿ ಗಮನಿಸಬಹುದು. ಸುವರ್ಣ ಗಾರ್ಡನ್ ಅಲ್ಲಿ ಯಡಿಯೂರಪ್ಪ ಮಾರ್ಗದಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ರೈತ ಸಂಘದ ಅಧ್ಯಕ್ಷ ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಧರಣಿ ನಡೆಯುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರೀ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದ್ದ ಅಧಿವೇಶನ, ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಬಿಸಿ ಮುಟ್ಟುತ್ತೆ? ಖಂಡಿತ ನಾಗೇಂದ್ರ ಬಾಬು, ಇವತ್ತು 4ನೇ ದಿನಕ್ಕೆ ಚಳಿಗಾಲದ ಅಧಿವೇಶನ ಕಾಲಿಟ್ಟಿರುವಂತದ್ದು. ಹಾಗಾಗಿ ಇವತ್ತು ಕೂಡ ಸಾಲು ಸಾಲು ಪ್ರತಿಭಟನೆಗಳು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ರೆಡಿ ಆಗಿರುವಂತದ್ದು. ಇವತ್ತು ರೈತರ ಸಮಸ್ಯೆಗಳನ್ನ ಇಟ್ಕೊಂಡು, ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಕೂಡ ನಡೀತಾ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಯಡಿಯೂರಪ್ಪ ಮಾರ್ಗದಲ್ಲಿ, ಇಲ್ಲಿ ಕೂಡ ಸಾಕಷ್ಟು ಭದ್ರತೆಗಳನ್ನ ಬೆಳಗಾವಿಯ ಡಿಸಿಪಿ ನಾರಾಯಣ್ ಬರಮಣಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಬಸ್ಗಳನ್ನ ಕೂಡ ಈಗಾಗಲೇ ತಂದಿಟ್ಟಿರುವಂತದ್ದು. ಪೊಲೀಸ್ ಕೆಎಸ್ಆರ್ಪಿ ವಾಹನಗಳಿರ್ಬೋದು, ಡಿಆರ್ ವಾಹನಗಳಿರ್ಬೋದು, ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಇಲ್ಲಿ ಹೋರಾಟವನ್ನ ರೈತರು ಮಾಡ್ತಿರುವಂತದ್ದು. ಒಂದು, ಸಕ್ಕರೆ ಕಾರ್ಖಾನೆಗೆ ಡಿಜಿಟಲ್ ತೂಕದ ಯಂತ್ರವನ್ನ ಕೂರಿಸ, ಜೊತೆಗೆ ಸಕ್ಕರೆಗೆ ಸರಿಯಾದಂತಹ ಬೆಲೆಯನ್ನ ಕೊಡಬೇಕು, ಕಬ್ಬಿಗೆ ಬೆಲೆಯನ್ನ ಕೊಡಬೇಕು, ಜೊತೆಗೆ ಕುಲವಳ್ಳಿ ರೈತರ ಇನಾಮ್ ಜಮೀನನ್ನ ರೈತರಿಗೆ ಕೊಡುವಂತ ಕೆಲಸ ಕೂಡ ಆಗಬೇಕು. ಜೊತೆಗೆ ಇನ್ನೂ ಸಾಕಷ್ಟು ಸಂಘಟನೆಗಳು ಒತ್ತಾಯವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಮೆಕ್ಕೆಜೋಳ ಇರಬಹುದು, ಹೆಸರು ಕೇಂದ್ರಕ್ಕೆ ಖರೀದಿ ಕೇಂದ್ರಗಳನ್ನ ಕೂಡ ತಯಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಖರೀದಿ ಕೇಂದ್ರವನ್ನ ಈವರೆಗೂ ಬೆಳಗಾವಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಓಪನ್ ಮಾಡಿಲ್ಲ, ಸರಿಯಾದಂತಹ ಸ್ಪಂದಿಸುವನ್ನ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಸದ್ಯ ಇರುವಂತದ್ದು. ಹಾಗಾಗಿ ಇವತ್ತು ರಾಜ್ಯ ರೈತ ಸಂಘದ ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇದೇ ಒಂದು ಸ್ಥಳದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಕೂಡ ಇರುವಂತದ್ದು. ಸುಮಾರು 5,000ಕ್ಕೆ ಹೆಚ್ಚು ರೈತರು ಈ ಒಂದು ಹೋರಾಟಕ್ಕೆ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಅಂದ್ರೆ ಸುವರ್ಣ ಗಾರ್ಡನ್ ಅಲ್ಲಿ ಕೂಡ, ಅಲ್ಲಿ ಕೂಡ 5-6 ಏನು ಸಂಘಟನೆಗಳು ತಮ್ಮ ಬೇಡಿಕೆಗಾಗಿ, ತಮ್ಮ ಹಕ್ಕೊತ್ತಾಯಕ್ಕಾಗಿ ಪ್ರತಿಭಟನೆಯನ್ನ ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ಈ ಪ್ರತಿಭಟನೆಗಳ ಬಿಸಿ ಕೂಡ ಹೆಚ್ಚಾಗ್ತಿರುವಂತದ್ದು. ಆದ್ರೆ ಈ ಪ್ರತಿಭಟನೆಗಳ ಮನವಿಯನ್ನ ಸ್ವೀಕಾರ ಕೂಡ ರಾಜ್ಯ ಸರ್ಕಾರದ ಮಂತ್ರಿಗಳು ಮಾಡ್ತಾರೆ. ಆದ್ರೆ ಅವಕ್ಕೆ ಪರಿಹಾರ ಸಿಗುವಂತ ಕೆಲಸಗಳು ಈವರೆಗೂ ಆಗಿಲ್ಲ ಅನ್ನೋ ಒಂದು ಅಳಲು ಈ ಭಾಗದ ಜನರದ್ದು ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಅಂತಂದ್ರೆ ಸಾಕು, ಅಲ್ಲಿ ಪ್ರತಿಭಟನೆ ಕೂಡ ನಡೆಯುತ್ತೆ. ಪ್ರತಿಭಟನೆ ಬಿಸಿ ಸರ್ಕಾರಕ್ಕೆ ಮುಟ್ಟುತ್ತೆ ಅನ್ನೋದು ಕೂಡ ನಿಶ್ಚಿತ. ಇವತ್ತು 4ನೇ ದಿನ ಅಧಿವೇಶನ ಆರಂಭ ಆಗಿ
4ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇವತ್ತು ಕೂಡ ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುತ್ತೆ. ಒಟ್ಟು 8 ಪ್ರತಿಭಟನೆಗಳು ನಡೆಯುತ್ತೆ ಒಂದೇ ದಿನ ಬೆಳಗಾವಿಯಲ್ಲಿ ಸುವರ್ಣ ಗಾರ್ಡನ್ ಯಡಿಯೂರಪ್ಪ ಮಾರ್ಗದಲ್ಲಿ ಈ ಪ್ರೊಟೆಸ್ಟ್ ನಡೆಯೋದು. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾರೆ. ರೈತ ಸಂಘದ ಅಧ್ಯಕ್ಷ ಚನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಧರಣಿ ನಡೆಯೋದು. ನೋಡಿ, ಒಟ್ಟು 8 ಪ್ರತಿಭಟನೆಗಳು ನಡೆಯುತ್ತೆ ಬೇರೆ ಬೇರೆ ಭಾಗದಲ್ಲಿ. ಈ ಪ್ರತಿಭಟನೆ ಬಿಸಿ ಮುಟ್ಟೋದು ಸರ್ಕಾರಕ್ಕೆ. ಆದ್ರೆ ನೋಡಬೇಕು ಯಾವ ರೀತಿಯಾಗಿ ಇವತ್ತು ಪ್ರತಿಭಟನೆಯನ್ನ ಪೊಲೀಸರು ಅದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಪೊಲೀಸರು ಯಾವ ರೀತಿಯಾಗಿ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ 8 ಪ್ರತ್ಯೇಕ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರು ಸಕಲ ರೀತಿಯಲ್ಲಿ ಕೂಡ ಬಂದೋಬಸ್ತನ್ನ ಕೂಡ ಮಾಡಿಕೊಂಡಿರೋದನ್ನ ಇಲ್ಲಿ ಗಮನಿಸಬಹುದು. ಸುವರ್ಣ ಗಾರ್ಡನ್ ಅಲ್ಲಿ ಯಡಿಯೂರಪ್ಪ ಮಾರ್ಗದಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ರೈತ ಸಂಘದ ಅಧ್ಯಕ್ಷ ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಧರಣಿ ನಡೆಯುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರೀ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ ಅಧಿವೇಶನ. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಬಿಸಿ ಮುಟ್ಟುತ್ತೆ? ಖಂಡಿತ ನಾಗೇಂದ್ರ ಬಾಬು, ಇವತ್ತು 4ನೇ ದಿನಕ್ಕೆ ಚಳಿಗಾಲದ ಅಧಿವೇಶನ ಕಾಲಿಟ್ಟಿರುವಂತದ್ದು. ಹಾಗಾಗಿ ಇವತ್ತು ಕೂಡ ಸಾಲು ಸಾಲು ಪ್ರತಿಭಟನೆಗಳು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ರೆಡಿ ಆಗಿರುವಂತದ್ದು. ಇವತ್ತು ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಕೂಡ ನಡೀತಾ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಯಡಿಯೂರಪ್ಪ ಮಾರ್ಗದಲ್ಲಿ. ಇಲ್ಲಿ ಕೂಡ ಸಾಕಷ್ಟು ಭದ್ರತೆಗಳನ್ನ ಬೆಳಗಾವಿಯ ಡಿಸಿಪಿ ನಾರಾಯಣ್ ಬರಮಣಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಬಸ್ಗಳನ್ನ ಕೂಡ ಈಗಾಗಲೇ ತಂದಿಟ್ಟಿರುವಂತದ್ದು. ಪೊಲೀಸ್ ಕೆಎಸ್ಆರ್ಪಿ ವಾಹನಗಳಿರ್ಬೋದು, ಡಿಆರ್ ವಾಹನಗಳಿರ್ಬೋದು, ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಇಲ್ಲಿ ಹೋರಾಟವನ್ನ ರೈತರು ಮಾಡ್ತಿರುವಂತದ್ದು. ಒಂದು ಸಕ್ಕರೆ ಕಾರ್ಖಾನೆಗೆ ಡಿಜಿಟಲ್ ತೂಕದ ಯಂತ್ರವನ್ನ ಏನು ಕೂರಿಸಬೇಕು, ಜೊತೆಗೆ ಸಕ್ಕರೆಗೆ ಸರಿಯಾದಂತಹ ಬೆಲೆಯನ್ನ ಕೊಡಬೇಕು, ಕಬ್ಬಿಗೆ ಬೆಲೆಯನ್ನ ಕೊಡಬೇಕು, ಜೊತೆಗೆ ಕುಲವಳ್ಳಿ ರೈತರ ಇನಾಮ್ ಜಮೀನನ್ನ ರೈತರಿಗೆ ಕೊಡುವಂತ ಕೆಲಸ ಕೂಡ ಆಗಬೇಕು. ಜೊತೆಗೆ ಇನ್ನೂ ಸಾಕಷ್ಟು ಸಂಘಟನೆಗಳು ಒತ್ತಾಯವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಮೆಕ್ಕೆಜೋಳ ಇರಬಹುದು, ಹೆಸರು ಕೇಂದ್ರಕ್ಕೆ ಖರೀದಿ ಕೇಂದ್ರಗಳನ್ನ ಕೂಡ ತಯಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಖರೀದಿ ಕೇಂದ್ರವನ್ನ ಈವರೆಗೂ ಬೆಳಗಾವಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಓಪನ್ ಮಾಡಿಲ್ಲ, ಸರಿಯಾದಂತಹ ಸ್ಪಂದಿಸುವನ್ನ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಸದ್ಯ ಇರುವಂತದ್ದು. ಹಾಗಾಗಿ ಇವತ್ತು ರಾಜ್ಯ ರೈತ ಸಂಘದ ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇದೇ ಒಂದು ಸ್ಥಳದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಕೂಡ ಇರುವಂತದ್ದು. ಸುಮಾರು 5,000ಕ್ಕೆ ಹೆಚ್ಚು ರೈತರು ಈ ಒಂದು ಹೋರಾಟಕ್ಕೆ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಅಂದ್ರೆ ಸುವರ್ಣ ಗಾರ್ಡನ್ ಅಲ್ಲಿ ಕೂಡ ಅಲ್ಲಿಯೂ ಕೂಡ 5-6 ಏನು ಸಂಘಟನೆಗಳು ತಮ್ಮ ಬೇಡಿಕೆಗಾಗಿ, ತಮ್ಮ ಹಕ್ಕೊತ್ತಾಯಕ್ಕಾಗಿ ಪ್ರತಿಭಟನೆಯನ್ನ ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ಈ ಪ್ರತಿಭಟನೆಗಳ ಬಿಸಿ ಕೂಡ ಹೆಚ್ಚಾಗ್ತಿರುವಂತದ್ದು. ಆದ್ರೆ ಈ ಪ್ರತಿಭಟನೆಗಳ ಮನವಿಯನ್ನ ಸ್ವೀಕಾರ ಕೂಡ ರಾಜ್ಯ ಸರ್ಕಾರದ ಮಂತ್ರಿಗಳು ಮಾಡ್ತಾರೆ. ಆದ್ರೆ ಅವಕ್ಕೆ ಪರಿಹಾರ ಸಿಗುವಂತ ಕೆಲಸಗಳು ಈವರೆಗೂ ಆಗಿಲ್ಲ ಅನ್ನೋ ಒಂದು ಅಳಲು ಈ ಭಾಗದ ಜನರದ್ದು ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ.